ಇವತ್ತು ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದು ಇಲ್ಲಿಗಲ್ ಅಂತ ಹೇಳ್ತಾರೆ ಆಟೋದವರು. ಅದೇ ಆಟೋದಲ್ಲಿ ಪ್ಯಾಸೆಂಜರ್ ಬದಲು ಲಗೇಜ್ ತುಂಬ್ಕೊಂಡು ಹೋಗ್ತಾರೆ ಟನ್ ಗಟ್ಲೆನೆ. 3 ಸೀಟ್ ಆಗತಕ್ಕೆ 10 ಸೀಟ್ ಕುರಿ ತುಂಬ್ಕೊಂಡು ಹೋಗ್ತಾರೆ. ಇದೆಲ್ಲ ಇಲ್ಲಿಗಲ್ ಅಲ್ವಾ ಹಂಗಾರೆ ಅವ್ರು ಮಾಡೋದು? ಇವತ್ತು ಯಾವುದೇ ಒಂದು ಆಟೋ ಡ್ರೈವರ್ ಬೈಕ್ ಟ್ಯಾಕ್ಸಿನ ತಡೆದು ಕ್ವಶನ್ ಮಾಡೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅವ್ರಿಗೆ. ಇವತ್ತು ಬೈಕ್ ಟ್ಯಾಕ್ಸಿ ಹಿಡಿದಿರ್ತಕ್ಕಂಥ ಹಳೆ ವಿಡಿಯೋಗಳನ್ನ ಆಟೋದವರು ಮತ್ತೆ ಮತ್ತೆ ಹೊಸದಾಗಿ ಅಪ್ಲೋಡ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಭಯ ಬೀಳ್ಸಕ್ಕೆ. ಸದ್ಯದಲ್ಲಿ ಹೈಕೋರ್ಟ್ ಇಂದ ತೀರ್ಮಾನ ಬರುತ್ತೆ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ ಅನ್ನೋದು. ಆಮೇಲೆ ಬೇಕಾದ್ರೆ ಅದನ್ನ ಡಿಸೈಡ್ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಎವ್ರಿ ಡೇ ಬರ್ತಾ ಇರುತ್ತೆ. ಯಾವುದೇ ಒಂದು ಹೊಸ ಅಪ್ಡೇಟ್ ಇದ್ರೆ ತಿಳಿಸ್ಕೊಡ್ತಾ ಇರ್ತೀವಿ. ಡೆಲಿವರಿ ಫೀಲ್ಡ್ ಆಗ್ಬೋದು, ರಾಪಿಡೋ, ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಈಗಾಗಲೇ ಎಲ್ಲ ಕಡೆ ತುಂಬಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಟ್ಯಾಕ್ಸಿ ಹಿಡಿತಿದ್ದಾರೆ. ಒಂದು 3 days ಇಂದ ಇದೇ ಬರ್ತಾ ಇದೆ, ಎಲ್ಲಿ ನೋಡಿದ್ರು ನ್ಯೂಸ್ ಇದೇನೆ. ಬಟ್ ನಮಗೂ ಕೂಡ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ, ಸರ್ ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ ಇವಾಗ ಆಟೋದವರೆಲ್ಲ ಹಿಡ್ಕೊಡ್ತಾ ಇದಾರಾ ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ತುಂಬಾ ಜನ ವಿಡಿಯೋ ಇದೇ ಬಿಡ್ತಾ ಇದ್ದಾರೆ. ಬಟ್ ನಮಗೆ ಅನ್ಸೋ ಪ್ರಕಾರ ಇದು ರೀಸೆಂಟ್ ವಿಡಿಯೋ ಅಲ್ಲ, ನಾನು ನೋಡಿರೋ ಪ್ರಕಾರ. ಯಾಕೆಂದ್ರೆ ಇದು ರೀಸೆಂಟ್ ವಿಡಿಯೋ ಆಗಿದ್ರೆ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಲೇಬೇಕಾಗಿತ್ತು. ಒಂದು ನ್ಯೂಸ್ ಚಾನಲ್ ಅಲ್ಲಿ, ಟಿವಿಲಿ, ಯಾವುದೇ ಒಂದು ನ್ಯೂಸ್ ಚಾನಲ್ ಅಲ್ಲಿ ಇದುವರೆಗೂ ಇದು ಪ್ಲೇ ಆಗಿಲ್ಲ ಈ ವಿಡಿಯೋ. ಹಂಗಂದ್ಮೇಲೆ ಅಲ್ಲಿ ಸ್ವಲ್ಪ ನಮಗೆ ಡೌಟ್ ಬರ್ತಾ ಇದೆ, ಇದು ಹಳೆ ವಿಡಿಯೋ, ತುಂಬಾ ವರ್ಷದಿಂದ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮತ್ತೆ ರೀಪ್ಲೇ ಮಾಡ್ತಿದ್ದಾರೆ. ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತಾನು ಒಂದು ಗೊತ್ತಿರ್ಬೇಕು ಎಲ್ಲರಿಗೂ. ಈ ತರ ವಿಡಿಯೋಗಳು ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಡೆಲಿವರಿ ಬಾಯ್ಸ್ ಅಂದ್ರೆ ಎಸ್ಪೆಷಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೈಕ್ ಟ್ಯಾಕ್ಸಿ ಮಾಡೋದು ಕಮ್ಮಿ ಮಾಡ್ತಾರೆ. ಭಯ ಬಿದ್ದು ಯಾರು ಮಾಡಲ್ಲ. ಅವಾಗ ಏನಾಗುತ್ತೆ, ಆರ್ಡರ್ಗಳು ಜಾಸ್ತಿ ನಮ್ಮ ಆಟೋ ಕಡೆ ಬರ್ತವೆ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಇವತ್ತು ಆಟೋದವ್ರು ಏನ್ ಮಾಡ್ತಾ ಇದ್ದಾರೆ, ಹಳೆ ವಿಡಿಯೋಗಳನ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸುಮಾರು 2-3 ವಿಡಿಯೋ ನಾನು ನೋಡಿದ್ದೀನಿ ಒಂದು 3-4 days ಇಂದ. ಹಿಡಿತಾ ಇರೋದು ಬೈಕ್ ಟ್ಯಾಕ್ಸಿ, ಗಾಡಿ ಕೀ ಕಿತ್ಕೊಂಡಿರೋದು, ಬೈಕ್ ಟ್ಯಾಕ್ಸಿಗಳು ಹಿಡಿದು ಆಟೋದವ್ರಿಗೆ ಹಿಡ್ಕೊಡ್ತಾ ಇರೋದು ಬೈಕ್ಗಳು, ಈ ತರ ಎಲ್ಲ ತುಂಬಾ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹುಡುಗರು ಎಲ್ಲ ಕ್ವಶನ್ ಡೈಲಿ ಕಮೆಂಟ್ಸ್ ಹಾಕ್ತಾನೆ ಇದ್ದಾರೆ ಪ್ರತಿಯೊಂದು ವಿಡಿಯೋನು. ಆಟೋದವರು ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ ಬೆಂಗಳೂರಲ್ಲಿ, ಆಟೋದವ್ರು ಹಿಡ್ಕೊಡ್ತಾ ಇದ್ದಾರೆ, ಇದು ಸ್ವಲ್ಪ ಕ್ಲಿಯರೆನ್ಸ್ ಕೊಡಿ ಇದಕ್ಕೆ ಅಂತವ. ಖಂಡಿತ ನನಗನ್ಸೋ ಪ್ರಕಾರ ಹೇಳ್ತಾ ಇದ್ದೀನಿ, ಇದು ಹೊಸ ವಿಡಿಯೋ ಅಲ್ಲ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಹೊಸ ವಿಡಿಯೋ ಆಗಿದ್ರೆ ಅಟ್ಲೀಸ್ಟ್ ಎಲ್ಲರೂ ಒಂದು ಜಾಗದಲ್ಲಿ ಬಂದಿರೋದು. ಬೈಕ್ ಟ್ಯಾಕ್ಸಿ ಅಸೋಸಿಯೇಟ್ಸ್ ಕಡೆನಾದ್ರೂ ಒಂದು ವಿಡಿಯೋ ಯಾರು ಬಿಟ್ಟಿರೋರು, ಈ ಥರ ಬೈಕ್ ಸೀಸ್ ಆಗಿದೆ ಸ್ವಲ್ಪ ಕೇರ್ಫುಲ್ ಆಗ್ಬಿಡಿ ಅಂತ ಅವರಾರು ಒಂದು ಇನ್ಫಾರ್ಮೇಶನ್ ಕೊಡೋರು. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ನ್ಯೂಸ್ ಚಾನಲ್ ಬರ್ತಾ ಇತ್ತು ಬೈಕ್ ಟ್ಯಾಕ್ಸಿದ ಅಪ್ಡೇಟ್ 100%. ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೆ ಇಮಿಡಿಯೇಟ್ ಆಗಿ ನ್ಯೂಸ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಗೊತ್ತಿರ್ಬೇಕು, ಲಾಸ್ಟ್ ಒಂದು 1 month ಬ್ಯಾಕ್ ಎಲ್ಲ ಒಂದು ಇಬ್ರು ಮಿಸ್ಬಿಹೇವ್ ಮಾಡಿದ್ರು. ಸುಮಾರು 1 week ಅದೇ ವಿಡಿಯೋ ಬಂತು, ಎಲ್ಲ ಚಾನಲಲ್ಲೂ ಬಂತು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರ್ತಾ ಇತ್ತು ಯೂಟ್ಯೂಬ್ ಕಡೆಯಿಂದ. ಹಂಗಾಗಿ ಇವತ್ತು ಇಷ್ಟು ದೊಡ್ಡ ಘಟನೆ ಆಗ್ತಾ ಇದೆ. ಎಲ್ಲ ಕಡೆ 10-15 ಬೈಕ್ ಹಿಡಿತಾ ಇದ್ದಾರೆ, ಕಿತ್ಕೊಂತಿದ್ದಾರೆ, ರೈಡರ್ಸ್ಗಳಿಗೆ ಎಲ್ಲ ಗಾಡಿ ಕಿತ್ಕೊಂಡು ಸೀಸ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಬಂದಿಲ್ಲ ಈ ವಿಡಿಯೋ, ಟಿವಿಲೆಲ್ಲ ಎಲ್ಲೂ ಬಂದಿಲ್ಲ ನ್ಯೂಸಲ್ಲಿ? ಹಂಗಾದ್ರೆ ನಮಗನ್ಸೋ ಪ್ರಕಾರ ಇದು ಹಳೆ ವಿಡಿಯೋನ ಬಿಟ್ಬಿಟ್ಟು ಮತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಎದುರಿಸ್ತಾ ಇದ್ದಾರೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಬೇಕು. ಇವಾಗ ಕೋರ್ಟಲ್ಲಿ ಯಾವುದೇ ಥರ ಹಿಯರಿಂಗ್ ಡೇಟ್ ಬರ್ತಾ ಇಲ್ಲ, ನೆಕ್ಸ್ಟ್ ಫೈನಲ್ ಜಡ್ಜ್ಮೆಂಟ್ ಯಾವಾಗ ಕೊಡೋ ಅಂತ ಅನೌನ್ಸ್ ಮಾಡಿಲ್ಲ. ಹಂಗಾಗಿ ಏನಾಗಿದೆ, ಒಂದು ಧೈರ್ಯ ಆಗಿದೆ ಹುಡುಗರಿಗೆಲ್ಲ. ಸ್ವಲ್ಪ ಹುಡುಗರು ಜಾಸ್ತಿ ಆಗಿದ್ದಾರೆ ಡೆಲಿವರಿ ಮಾಡ್ತಕ್ಕಂಥವ್ರು. ಇದೇ ಒಂದು ಉದ್ದೇಶ, ಇದನ್ನೇ ಒಂದು ಮಿಸ್ಯೂಸ್ ಮಾಡ್ಕೊಂಡು ಇವತ್ತು ಕೆಲವರು ಆಟೋ ಡ್ರೈವರ್ಸ್, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಗುಂಪು ಕಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು ಮಾಡಬಾರ್ದು ಅಂತ ಎಲ್ಲದರಲ್ಲೇ ಬೈಕ್ ಟ್ಯಾಕ್ಸಿ ಹಿಡಿತಾ ಇದೀವಿ ಅಂತವ ಸುಳ್ಳು ಸುದ್ದಿ ಹಬ್ಬಿಸಿ ಹಳೆ ವಿಡಿಯೋಗಳನ್ನೇ ಬಿಡ್ತಾ ಇದ್ದಾರೆ. ನಾವು ಕೂಡ ತುಂಬ ವಿಡಿಯೋ ವಾಚ್ ಮಾಡಿದ್ದೀವಿ. ಬಟ್ ಅದಕ್ಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳ್ತಿದ್ರು, ಈಗ ಹೆಂಗ್ ಮಾಡೋದು ಬೇಡ ಡ್ಯೂಟಿ ಹೆಂಗೆ ಅಂತ ಇದ್ರು. ಬಟ್ ಮಾಡಬೇಡಿ ಅಂತಾನೆ ಹೇಳೋಕ್ಕಾಗಲ್ಲ, ಮಾಡಿ ಅಂತಾನೆ ಹೇಳೋಕ್ಕಾಗಲ್ಲ. ನಿಮ್ಮ ಅನಿಸಿಕೆ, ಯಾಕೆಂದ್ರೆ ನೀವು ಅದನ್ನೇ ನಂಬ್ಕೊಂಡಿರೋರು ಇರ್ತಾರೆ ಕೆಲವರು. ಈ ಥರ ಆದಾಗ ಏನಾಗುತ್ತೆ, ಸಡನ್ ಅಂತ ಸ್ಟಾಪ್ ಮಾಡೋಕೆ ಆಗಲ್ಲ. ಇದರಿಂದನೇ ಜೀವನ ಕಟ್ಕೊಂಡಿರೋದ್ರಿಂದ ಸಡನ್ ಅಂತ ಸ್ಟಾಪ್ ಮಾಡಿದ್ರೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಕೇರ್ಫುಲ್ಲಾಗಿ ಮಾಡಿ. ಹೇಳಿದ್ನಲ್ವಾ, ನಿಮ್ಮ ಏರಿಯಾಗಳಲ್ಲಿ ಆದಷ್ಟು ಡ್ಯೂಟಿ ಮಾಡೋಕೆ ಟ್ರೈ ಮಾಡಿ. ಗೊತ್ತಿಲ್ಲದೆ ಇರೋ ಏರಿಯಾಗಳಿಗೆಲ್ಲ ಹೋಗಬೇಡಿ. ಸದ್ಯಕ್ಕಿರೋ ಸಿಚುವೇಶನ್ ಅದೇ ಥರ ಇದೆ. ಎಲ್ಲಿ ಬೇಕಾದ್ರೆ ಹಿಡಿಬೋದು, ಹೇಳೋಕ್ಕಾಗಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಹಿಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಆಟೋ ಡ್ರೈವರ್ಸ್ ಆಗಿರ್ಬೋದು, ಪೊಲೀಸ್ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ವರ್ತನೆ ಒಂಥರ ಇರುತ್ತೆ. ಹಂಗಾಗಿ ಗೊತ್ತಿಲ್ಲದಿರೋ ಏರಿಯಾಗಳಿಗೆಲ್ಲ ಹೋಗಕ್ಕೆ ಹೋಗಬೇಡಿ. ನಿಮ್ಮ ಏರಿಯಾದಲ್ಲಿ ಆದಷ್ಟು ಮಾಡ್ಕೊಳ್ಳಿ. ನಿಮಗೆ ಒಂದು ಧೈರ್ಯ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಇದ್ರೆ ನಿಮ್ಗೆ ಏನೇ ಒಂದು ಯಾರು ಹಿಡಿದ್ರೆ, ಯಾರೋ ನಿಮಗೆ ಗೊತ್ತಿರೋರು ಸಪೋರ್ಟಿಂಗಲ್ಲಿ ಇರ್ತಾರೆ, ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಯಾರು ಬಂದು ನಿಮಗೆ ಸಪೋರ್ಟ್ ಮಾಡ್ಬೋದು.
ಬಟ್ ಬೇರೆ ಯಾವುದೋ ಏರಿಯಾಕ್ಕೆ ಹೋದಾಗ ನೀವು ಯಾರಿಗೋ ಫೋನ್ ಮಾಡಿದ್ರೆ ಅಲ್ಲಿ ಯಾರು ಬರೋಕ್ಕೂ ಆಗಲ್ಲ, ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲೂ ಔಟ್ ಆಫ್ ಝೋನು ಬೇರೆ ಏರಿಯಾ ಕಾಲೇ ಇಡಬೇಡಿ. ನಿಮ್ಮ ಏರಿಯಾ ಅಂದರೆ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ. ಆರ್ಡರ್ ಬರುತ್ತೆ, ಎಲ್ಲ ಕಡೆನೂ ಬರ್ತಾ ಇದೆ. ಹೇಳಿದ್ನಲ್ವಾ, ಸ್ಕಿಪ್ ಮಾಡ್ದಂಗೆ ಮಾಡ್ಕೊಂಡ್ರೆ ಎಲ್ಲ ಕಡೆನೂ ಬರುತ್ತೆ. ಬಟ್ ಸ್ವಲ್ಪ ಆಟೋದವ್ರು ಹಿಡಿತಾ ಇದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಹಬ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತಲೂ ಗೊತ್ತಿಲ್ಲ, ಸುಳ್ಳು ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ವಿಡಿಯೋ ನೋಡಿರೋ ಮಟ್ಟಿಗೆ ಅದು ಹೊಸ ವಿಡಿಯೋನೋ ಹಳೆ ವಿಡಿಯೋನೋ ಇನ್ನೂ ಕನ್ಫ್ಯೂಷನಲ್ಲಿದೆ. ಸದ್ಯದಲ್ಲೇ ರೀಸೆಂಟಾಗಿ ಗೊತ್ತಾಗುತ್ತದು. ಹೊಸ ವಿಡಿಯೋ ಆಗಿದ್ರೆ ಸದ್ಯದಲ್ಲಿ ಇಷ್ಟು ನ್ಯೂಸ್ ಚಾನಲ್ ಬರಬೇಕಾಗಿತ್ತು, ಎಲ್ಲೂ ಬಂದಿಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲೂ ಮಾಡಬೇಡಿ ಅಂತ ಹೇಳ್ತಾರೆ. ಇದಕ್ಕೇನಕ್ಕೆ ಇವರಿಗೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಆಟೋದವ್ರಿಗೆ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲೂ ಮಾಡಂಗಿಲ್ಲ ನೀವು ಅಂತ ಬೈಕ್ ಟ್ಯಾಕ್ಸಿ ಹಿಡಿಯೋದು, ಗಾಡಿ ಕೀ ಕಿತ್ಕೊಳ್ಳೋದು? ಇವರಿಗೆಲ್ಲ ಪರ್ಮಿಷನ್ ಕೊಟ್ಟಿರೋದು ಯಾರು ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಏನು ಇವ್ರದೇ ಒಂದು ದಬ್ಬಾಳಿಕೆ ಜಾಸ್ತಿ ಆಗಿದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ. ಇದನ್ನ ಕೇಳೋರು ಹೇಳೋರು ಯಾರು ಇಲ್ವಾ? ನಮ್ಮ ಕಾನೂನು ವ್ಯವಸ್ಥೆ ಯಾಕೆ ಇಷ್ಟೊಂದು ಹದಗೆಡ್ತೈತೆ ಹಂಗಾರೆ? ಇವತ್ತು ಎಲ್ಲ ಒಂದು ಪವರ್ ಆಟೋದವ್ರಿಗೆ ಕೊಟ್ಬಿಟ್ಟಿದ್ಯಾ ಹಂಗಾರೆ ಕಾನೂನನ್ನ ಅಂತ ನಮ್ಗೊಂದು ಕ್ವಶನ್ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಹಿಡಿಯೋಕೆ, ಗಾಡಿ ಕೀ ಕಿತ್ಕೊಳಕ್ಕೆ, ಇದಕ್ಕೆಲ್ಲ ಒಂದು ಪವರ್ನ ಆಟೋದವ್ರಿಗೆ ಕೊಟ್ಬಿಟ್ಟಿದ್ಯಾ ಕಾನೂನು ವ್ಯವಸ್ಥೆ? ಏನಕ್ಕೆ ಹಿಂಗೆ ಮಾಡ್ತಾ ಇದಾರೆ ಇವರು? ಇದನ್ನ ಯಾರು ಕೇಳೋರೇ ಇಲ್ಲ. ಇವತ್ತು ಎಲ್ಲಿಗೆ ಹೋಗುತ್ತೋ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ತುಂಬಾ ದಬ್ಬಾಳಿಕೆ ನಡೀತಿದೆ ಬೆಂಗಳೂರಲ್ಲಿ. ಇವತ್ತು ಆಟೋದವರು ಎಷ್ಟೋ ಇಲ್ಲಿಗಲ್ಲೋ ನಡೆಯುತ್ತೆ, ಅದ್ರದ್ದು ಮಾತ್ರ ಯಾರೋ ಧ್ವನಿ ಎತ್ತಿ ಮಾತಾಡಲ್ಲ. ಅವ್ರ ಆಟೋ ಸಂಘಟನೆಗಳೇ ಆಗ್ಬೋದು, ಇವತ್ತಿನವರೆಗೂ ಎಲ್ಲೂ ಕೇಳಿಲ್ಲ. ಎಷ್ಟು ಇವತ್ತು ಆಟೋಗಳು ಲೀಗಲ್ ಆಗಿ, ನಿಮ್ಮ ಆಟೋಗಳು ಎಷ್ಟು ಜನ ಮಟ್ಟಿಗೆ ಡ್ಯೂಟಿ ಮಾಡ್ತೀರಾ? ಮೀಟರ್ ಹಾಕಲ್ಲ, ಅದು ಇಲ್ಲಿಗಲ್ ಅಲ್ವಾ? ವಿತೌಟ್ ಮೀಟರ್ ಓಡಿಸೋದು. 3 ಸೀಟ್ ಹಾಕ್ಬೇಕು. ಆಟೋದ ಕೆಪಾಸಿಟಿ ಇರುತ್ತೆ 3 ಸೀಟು. ಕೆಲವು ಏರಿಯಾಗಳಲ್ಲಿ ನೋಡ್ಬೇಕು 10 ಸೀಟ್ ತುಂಬ್ಕೊಂಡು ಹೋಗ್ತಾರೆ ಕುರಿ ತಿಂದಂಗೆ. ಹಿಂದೆ ಮುಂದೆ ಡ್ರೈವರ್ ಪಕ್ಕದಲ್ಲಿ, ಆ ಪಕ್ಕದ ಕಂಬಿ ಮೇಲೆ ಜಾಗನೇ ಇರಲ್ಲ ಡ್ರೈವರಿಗೆ ಕುತ್ಕೊಂಡು ಗಾಡಿ ಓಡಿಸೋಕ್ಕೆ. ಹಿಂಗೆ ಕುತ್ಕೊಂಡು ಓಡಿಸ್ತಾ ಇರ್ತಾರೆ. ಅಷ್ಟು 10 ಸೀಟ್ ಹಾಕೊಂಡಾಗ ಇದೆಲ್ಲ ಇಲ್ಲಿಗಲ್ ಅಲ್ವಾ? ಇದರಲ್ಲಿ ಹೆಚ್ಚು ಕಮ್ಮಿ ಆದ 10 ಜನನೂ ಹೋಗ್ತಾರಲ್ಲ ಒಂದೇ ಸರಿ. ಮತ್ತೆ ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಓಡಿಸ್ತಾರೆ, ಹಾಕೊಂಡು ತುಂಬ್ಕೊಂಡು ಲಗೇಜ್ ತುಂಬ್ಕೊಂಡು ಓಡಿಸ್ತಾರೆ. SP ರೋಡಲ್ಲಿ ಇವತ್ತು ಮಾರ್ಕೆಟಲ್ಲಿ ಪ್ರತಿನಿತ್ಯ ನೋಡ್ತೀವಿ ನಾವು. ಪ್ಯಾಸೆಂಜರ್ ಆಟೋದಲ್ಲಿ ಟನ್ ಗಟ್ಟಲೆ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಬಾಕ್ಸ್ಗಳು, ಚೀಲಗಳು, ಕಬ್ಬಿಣದ ರಾಡ್ಗಳು, ಇದೆಲ್ಲ ಇಲ್ಲಿಗಲ್ ಅಲ್ವಾ ಹಂಗಾರೆ ಮಾಡ್ತಾ ಇರೋದು? ಇವ್ರಿಗೆ ಮಾತ್ರ ಒಂದು ರೂಲ್ಸ್ ಅಂತೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಮಾತ್ರ ಒಂದು ರೂಲ್ಸ್ ಅಂತೆ. ಇದು ಯಾವ ಸೀಮೆ ನ್ಯಾಯ ಇದು? ಇದನ್ನ ಕೇಳಕ್ಕಂಗಾರೆ ಗೌರ್ಮೆಂಟು ಕಾನೂನು ಇದೆ, ಇವ್ರು ಹೆಂಗೆ ಕೇಳ್ಬೇಕಂಗಾರೆ? ಇವ್ರು ಕರೆಕ್ಟಾಗಿ ಡ್ಯೂಟಿ ಮಾಡಿಬಿಟ್ಟು ಕೇಳಬೇಕಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ನ. ನೀವು ಇಲ್ಲಿಗಲ್ ಯಾಕೆ ಮಾಡ್ತೀರಾ ವೈಟ್ ಬೋರ್ಡಲ್ಲಿ ಅಂತವ? ಇವರವೇ 1000 ತೂತ್ಗಳು ಇಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ ನೀವು ಮಾಡಬೇಡಿ, ನಿಮ್ಮದು ಬೈಕ್ ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ, ಎಷ್ಟು ಹೇಳಿದ್ರು ಮಾಡ್ತಾ ಇದ್ದಾರೆ ಅಂತ ಇವತ್ತು ಏನು ದಬ್ಬಾಳಿಕೆ ನಡೆಸ್ತಾರೆ. ನಿಜವಾಗ್ಲೂ ಇದು ತುಂಬ ಅನ್ಯಾಯ. ಇದು ಫಸ್ಟು ನೀವು ಸರಿ ಹೋಗ್ಬೇಕು. ನೀವು ಸರಿ ಹೋಗಿ ನೀವು ಕರೆಕ್ಟಾಗಿದ್ದೀರಾ ಅಂದಮೇಲೆ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿ. ಇವತ್ತು ಒಬ್ಬರ ಬಗ್ಗೆ ಹಿಂಗೆ ಬೆಳ್ಳು ತೋರಿಸಿ ಮಾತಾಡ್ತಾ ಇದ್ರೆ ನಿಮ್ಮ ಕಡೆನೂ 3 ಬೆಳ್ಳು ತೋರ್ತಾ ಇರ್ತವೆ ಅನ್ನೋದ ಮರಿಬೇಡಿ ಯಾವುದೇ ಕಾರಣಕ್ಕೂ. ಫಸ್ಟು ನಾವು ಎಷ್ಟರ ಮಟ್ಟಿಗೆ ಕರೆಕ್ಟಾಗಿ ಡ್ಯೂಟಿ ಮಾಡ್ತಿದ್ದೀವಿ ಅನ್ನೋದು ತಿಳ್ಕೊಂಡು ನೀವು ಬೇರೆಯವ್ರ ಬಗ್ಗೆ ಮಾತಾಡಬೇಕು. ನಿಜವಾಗ್ಲೂ ಇವತ್ತು ಎಷ್ಟೋ ಆಟೋಗಳು ದುಪ್ಪಟ್ಟು ಹಣ ವಸೂಲಿ ಮಾಡ್ಕೊಂಡು ಕರೆದ ಕಡೆ ಹೋಗಲ್ಲ, ಮೀಟ್ರ್ ಹಾಕಲ್ಲ, ಏನಾದ್ರು ಕೇಳಿದ್ರೆ ರೌಡಿಸಮ್ ಮಾಡೋದು, ಪಬ್ಲಿಕ್ಸ್ ಮೇಲೆ ದಬ್ಬಾಳಿಕೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ದಬ್ಬಾಳಿಕೆ, ಇಷ್ಟೆಲ್ಲ ಮಾಡ್ಕೊಂಡು ಇವ್ರು ಮಾತ್ರ ಇವತ್ತು ಬೆಂಗಳೂರಲ್ಲಿ ರಾಜಾರೋಷವಾಗಿ ಜೀವನ ಮಾಡಬೇಕು. ಏನು ಇಲ್ದೇ ಅವ್ರ ಪಾಡಿ ಅವರ ನಿಯತ್ತಾಗಿ ಸಂಪಾದನೆ ಮಾಡ್ಕೊಂಡು ತಿಂದೇ ಇರೋ ಬೈಕ್ ಟ್ಯಾಕ್ಸಿ ರೈಡರ್ಸ್, ಅವ್ರಿಗೆ ಮಾತ್ರ ಇಲ್ಲದೇ ಇರೋಲ್ಲ ಅಪವಾದಗಳು ಹೊರಿಸಿ ಇವ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಸರಿ ಇಲ್ಲ, ಇವರೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ, ಲೇಡೀಸ್ಗೆ ಸೇಫ್ಟಿ ಇಲ್ಲ, ಪೊಲ್ಯೂಷನ್ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಬೈಕ್ ಟ್ಯಾಕ್ಸಿಯಿಂದ, ಇನ್ಸೂರೆನ್ಸ್ ಬರಲ್ಲ, ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದರೆ, ಈ ಥರ ಅನೇಕ ಸಿಲ್ಲಿ ರೀಸನ್ ಕೊಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿನ ಎಲ್ಲೋ ಒಂದು ಕಡೆ ತುಂಬ ಹಿನ್ನಡೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನಾಗಿರ್ಬೋದು, ಈ ಕೆಲವೊಂದು ಆಟೋ ಸಂಘಟನೆಗಳಾಗಿರ್ಬೋದು, ಇವತ್ತು ಬೈಕ್ ಟ್ಯಾಕ್ಸ್ಗೆ ತುಂಬ ಹಿನ್ನಡೆ ಆಗೋಕ್ಕೇನೆ ಇವರೇ ಮೇನ್ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಇದಕ್ಕೆಲ್ಲ ಮೇನ್ ಇವರೇ ರೀಸನ್. ಏನು ಆಟೋ ಸಂಘಟನೆ ಇದಲ್ಲ ಅವರು, ನಮ್ಮ ರಾಜ್ಯ ಸರ್ಕಾರ, ಇದರಿಂದ ಎಚ್ಚೆತ್ತುಕೊಂಡು ಇಷ್ಟು ಜನಕ್ಕೆ ಕೆಲಸ ಹೋಗುತ್ತಲ್ಲ ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಹೈಕೋರ್ಟ್ ನ್ಯಾಯಾಧೀಶರು ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಲೀಗಲ್ ಆಗಿ ಪರ್ಮಿಷನ್ ಕೊಟ್ಟರೆ ನಿಜವಾಗ್ಲೂ ನಿಮ್ಮನ್ನ ದೇವ್ರ ಥರ ಪೂಜೆ ಮಾಡ್ತಾರೆ. ಯಾರನ್ನ? ಹೈಕೋರ್ಟ್ ನ್ಯಾಯಾಧೀಶರನ್ನ. ಇವತ್ತು ಲಕ್ಷಾಂತರ ಜನ ಇವತ್ತು ಏನು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇರಲ್ಲ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಫುಲ್ ಟೈಮ್ ಜಾಬ್ ಆಗಿ ನಿಮ್ಮನ್ನ ದೇವ್ರ ಥರ ಪೂಜೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗದಂಗೆ ಕರ್ನಾಟಕದಲ್ಲಿ ಲೀಗಲ್ ಆಗಿ ಬರಬೇಕು. ಇವತ್ತೇನೆಲ್ಲ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಮೇಲೆ ದಬ್ಬಾಳಿಕೆ, ಇದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾರು ಏನಕ್ಕೆ ಕೇಳಬಾರ್ದು ಬೈಕ್ ಟ್ಯಾಕ್ಸಿನ. ಏನಕ್ಕೆ ಮಾಡ್ತಾ ಇದೀಯಾ, ನಿಮ್ಮನ್ನು ಯಾರು ಮಾಡಕ್ಕೆ ಹೇಳಿದಂಥ ಗಾಡಿ ಅಡ್ಡ ಹಾಕೋದಾಗ್ಬೋದು, ಕೀ ಕಿತ್ಕೊಳೋದು, ರೈಡರ್ಸ್ ಹೊಡೆಯೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು, ಇದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಆಟೋದವರು ಅವ್ರ ಡ್ಯೂಟಿ ಅವ್ರು ಮಾಡಬೇಕು,
ಇವ್ರ ಡ್ಯೂಟಿ ಇವ್ರು ಮಾಡ್ಬೇಕು. ಈ ಥರ ಬೆಂಗಳೂರಲ್ಲಿ ಲೀಗಲ್ ಆಗಿ ಪರ್ಮಿಷನ್ ಬಂದರೆ ನಿಜವಾಗ್ಲೂ ಎಲ್ಲರೂ ಜೀವನ ಮಾಡ್ಬೋದು ನೆಮ್ಮದಿಯಾಗಿ. ಇಲ್ಲ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ನಾವು ಬ್ಯಾನ್ ಮಾಡ್ತೀವಿ, ಆಟೋಗೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಅಂದರೆ ಮುಂದಿನ ದಿನಗಳಲ್ಲಿ ಪಬ್ಲಿಕ್ಸು ಇದರಿಂದ ತುಂಬ ರೋಸ್ ಹತ್ತೋಗ್ತಾರೆ. ಇವಾಗಲೇ ಬರ್ಕೊಡ್ತೀವಿ ನಾವು. ಯಾಕೆಂದರೆ ಪಬ್ಲಿಕ್ಸ್ಗೆ ಇವಾಗಲೇ ತುಂಬ ಬೇಜಾರಾಗೋಗಿದೆ. ಆಟೋಗಳದ್ದು ಸುಲಿಗೆ ಆಗ್ತಿರೋದು, ದಬ್ಬಾಳಿಕೆ, ಮಿಸ್ಬಿಹೇವು. ಹಂಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಏನಾದರೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ದುಪ್ಪಟ್ಟು ಸುಲಿಗೆ ಜಾಸ್ತಿ ಆಗುತ್ತೆ. ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ ಇದ್ದಾರೆ ಕೆಲವೊಂದು ಏರಿಯಾಗಳಲ್ಲಿ. ಹಂಗಾಗಿ ಇದೆಲ್ಲ ಗಮನದಲ್ಲಿಟ್ಕೊಂಡು ಆದಷ್ಟು ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು, ರಾಜ್ಯ ಸರ್ಕಾರನೇ ಆಗಿರ್ಬೋದು, ಬೈಕ್ ಟ್ಯಾಕ್ಸಿಗೆ ಅದರದೇ ಆದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟು ಲೀಗಲ್ ಆಗಿ ಪರ್ಮಿಷನ್ ಕೊಡಬೇಕು ನಮ್ಮ ಬೆಂಗಳೂರಿಗೆ. ಏಕೆಂದರೆ ಎಲ್ಲ ಸ್ಟೇಟಲ್ಲೂ ರನ್ ಆಗ್ತಿರೋದ್ರಿಂದ ನಮ್ಮ ಬೆಂಗಳೂರಲ್ಲೂ ನಗರದಲ್ಲೂ ರನ್ ಆಗಬೇಕು ಬೈಕ್ ಟ್ಯಾಕ್ಸಿ. ತುಂಬ ಇದರಿಂದ ಅವಲಂಬಿಸ್ಕೊಂಡಿದ್ದಾರೆ ತುಂಬ ಜನ, ರೈಡರ್ಸೇ ಆಗಿರ್ಬೋದು, ಪಬ್ಲಿಕ್ಸೇ ಆಗಿರ್ಬೋದು. ಇದು ತುಂಬ ಅಟ್ಯಾಚ್ಮೆಂಟು, ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಎಷ್ಟೋ ಜನಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಾಯಿದೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬಾರ್ದು ನಮ್ಮ ಒಪಿನಿಯನ್ನು. ಹಂಗೆ ಆದಷ್ಟು ರೈಡರ್ಸ್ ಕೂಡ ಹೇಳ್ತಾ ಇದ್ದೀನಿ, ಯಾರು ಕೂಡ ಎದರಕ್ಕೆ ಹೋಗಬೇಡಿ. ಆಟೋದಲ್ಲಿ ಹಿಡಿತಾರೆ, ಅವ್ರು ನಮ್ಮ ಗಾಡಿ ಕೀ ಕಿತ್ಕೊತಾರೆ. ಇದೆಲ್ಲ ಯಾರು ಮಾಡತಕ್ಕಂಥ ರೂಲ್ಸೇ ಅಲ್ಲ ಅವ್ರಿಗೆ. ಇದು ರೂಲ್ಸೇ ಇಲ್ಲ ಆಟೋದವ್ರಿಗೆ. ಫಸ್ಟ್ ಆಫ್ ಆಲ್ ಕೀ ಕಿತ್ಕೊಳೋದಾಗಿರ್ಬೋದು, ನಿಮ್ಮ ಗಾಡಿ ಕಿತ್ಕೊಳೋದು ಯಾರು ಅವರಿಗೆ ರೂಲ್ಸ್ ಕೊಟ್ಟಿಲ್ಲ. ಆ ಥರ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ನಿಮ್ಗೆ ಏನು ಪರ್ಮಿಷನ್ ಲೆಟರ್ ತಗೊಂಬಂದಿದ್ದೀರೋ ತೋರಿಸಿ ಅಂತ ಕೇಳಿ ಅವ್ರನ್ನೇ. ನಿಮ್ಮನ್ನು ಕೇಳ್ತಾರಲ್ಲ ಅವರು, ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇದೆಯಲ್ಲ, ಪರ್ಮಿಷನ್ ಲೆಟರ್ ತೋರ್ಸಪ್ಪ ಅಂತಾರಲ್ಲ, ನೀವು ಅವ್ರಿಗೆ ರಿಟರ್ನ್ ಕೇಳಿ. ನೀವು ನಮ್ಮನ್ನು ಕೇಳ್ತಿದ್ದೀರಲ್ಲ, ನಿಮಗೆ ಯಾರು ಕೊಟ್ಟಿರೋದು ಪರ್ಮಿಷನ್ನು ಗಾಡಿ ಕೀ ಕಿತ್ಕೊಳಕ್ಕೆ ಅಂತ ನೀವು ರಿಟರ್ನ್ ಅವ್ರಿಗೆ ಕ್ವಶನ್ ಮಾಡಿ ಕೇಳಬೇಕು. ಇವತ್ತು ಬಗ್ಗಿದ್ರೆ ತಲೆ ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಅಂಥ ಕಾಲ ಯಾರಿಗೂ ಎದುರಕ್ಕೆ ಹೋಗಬೇಡಿ. ನಮ್ಮ ತಪ್ಪಿದ್ರೆ ಮಾತ್ರ ನಾವು ಎದುರಬೇಕು. ತಪ್ಪೇ ಇಲ್ಲ ಅಂದರೆ ಯಾರಿಗೂ ಭಯ ಬೀಳ್ತಕ್ಕಂಥ ನೆಸೆಸಿಟಿ ಇಲ್ಲ. ಧೈರ್ಯವಾಗಿ ಓಪನ್ ಆಗಿ ಫೇಸ್ ಟು ಫೇಸ್ ಹೋರಾಡಿ. ಯಾವುದೇ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಆಟೋದಲ್ಲಿ ಕೇಳೋ ರೈಟ್ಸ್ ಇಲ್ಲ. ಕೇಳಿದ್ರೆ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಇದ್ದಾವೆ, ಅದನ್ನ ರೂಲ್ಸ್ ಫಾಲೋ ಮಾಡಿ. ನೀವು ಗೊತ್ತಿದ್ರೆ ತಿಳ್ಕೊಳ್ಳಿ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ಬೈಕ್ ಟ್ಯಾಕ್ಸಿನ ಅಡ್ಡ ಹಾಕಿದ ಅಂತ ಆಟೋ ಡ್ರೈವರ್ಸ್ಗೆ ನೀವು ಯಾವ ಥರ ಕ್ವಶನ್ ಮಾಡಿ ಕೇಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ವೀಡಿಯೋಗಳಿದ್ದಾವೆ. ಅದೆಲ್ಲ ತಿಳ್ಕೊಂಡು ಕ್ವಶನ್ ಮಾಡಿ ಕೇಳಿದ್ರೆ ಅವ್ರು ನಾಳೆ ದಿವಸ ಯಾರು ನಿಮ್ಮನ್ನು ಹಿಡಿಯಲ್ಲ. ನೀವು ಎದುರ್ಕೊಂಡು ಹೋದ್ರೆ ನಿಜವಾಗ್ಲೂ ಅವ್ರು ಎದುರಿಸ್ತಾನೆ ಇರ್ತಾರೆ ನಿಮ್ಮನ್ನು. ಎಲ್ಲಿವರೆಗೂ ಎದುರ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ ಎದುರಿಸ್ತಾನೆ ಇರ್ತಾರೆ. ತಿರುಗಿ ಬಿದ್ದರೆ ಮಾತ್ರನೇ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಖಂಡಿತ ಇವ್ರನ್ನ ನಮ್ಮನ್ನು ಗುಂಡಿ ತೆಗೆದು ಮುಚ್ಚಿಬಿಡ್ತಾರೆ ಪರ್ಮನೆಂಟಾಗೆ. ಅದಂತೂ ಕಚ್ಚಿಟ್ಟ ಬುತ್ತಿ. ಹಂಗಾಗಿ ಇವತ್ತಿಂದನೇ ಹುಷಾರಾಗಿ ಬೈಕ್ ಟ್ಯಾಕ್ಸಿ ರೈಡರ್ಸು ಧೈರ್ಯವಾಗಿ ಡ್ಯೂಟಿ ಮಾಡಿ. ಎಲ್ಲರೂ ಯಾರು ಎದುರಕ್ಕೆ ಹೋಗಬೇಡಿ. ಅದಕ್ಕೆ ಅಂತದ್ದು ಏನು ಗೌರ್ಮೆಂಟಿಂದ ಅಫಿಷಿಯಲಾಗಿ ಆರ್ಡ್ರ್ ಬರುತ್ತಾ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬ್ಯಾನ್ ಅಂತವ, ಅವತ್ತು ಬೇಕಾದ್ರೆ ಸ್ಟಾಪ್ ಮಾಡೋಣ, ತೊಂದರೆ ಇಲ್ಲ. ಯಾರು ಮಾಡೋದು ಇಲ್ಲ. ಆಮೇಲೆ ಆ್ಯಪಿಂದನೂ ರಿಮೂವ್ ಆಗುತ್ತೆ. ಅಲ್ಲಿ ಗಂಟನ ಹೈಕೋರ್ಟಿಂದನೇ ಸ್ಯಾಂಕ್ಷನ್ ಆಗಿದೆ. ಯಾರು ಬೈಕ್ ಟ್ಯಾಕ್ಸಿದ ರೈಡರ್ಸನ್ನು ತಡೆದುಬಿಟ್ಟು ಕ್ವಶನ್ ಮಾಡೋಂಗಿಲ್ಲ, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಯಾವತ್ತೂ ಅನೌನ್ಸ್ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಇವರು ಕಾನೂನು ಬಾಹಿರವಾಗಿ ನಡ್ಕೊತಾ ಇದ್ದಾರೆ ಆಟೋ ಡ್ರೈವರ್ಸ್ಗಳು. ಬೈಕ್ ಟ್ಯಾಕ್ಸಿ ಪದೇ ಪದೇ ತೊಂದರೆ ಕೊಟ್ಕೊಂಡು ಇದೆಲ್ಲ ಮಾಡಬಾರ್ದು ಅಂತ ಗೊತ್ತಿದ್ರು ಹಿಂಗೆ ಮಾಡ್ತಾರೆ. ಬಟ್ ಇವ್ರಿಗೆಲ್ಲ ನಾವು ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಒಟ್ಟಿನಲ್ಲಿ ರೈಡರ್ಸೇನೆ ಧೈರ್ಯ ತಗೊಂಡು ಯಾರೇ ಬಂದ್ರೂ ಫೇಸ್ ಮಾಡಿರಿ. ಅವ್ರ 10 ಅಲ್ಲ 50 ಜನ ಬರಲಿ, ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಿ. ರೂಲ್ಸ್ ಗೊತ್ತಿದ್ರೆ ನೀವು ಅಂತ ಕರೆಕ್ಟಾಗಿ ಯಾರು ಮಾತಾಡೋಕ್ಕಾಗಲ್ಲ. ರೂಲ್ಸ್ ತಿಳ್ಕೊಂಡು ಮಾತಾಡ್ಬೇಕು. ಮೇಯ್ನ್ ನಾವು ಏನೇ ಮಾತಾಡ್ಬೇಕಾದ್ರೂ ಅವ್ರ ಎದುರಿಗೆ ಅವ್ರು ಏನೋ ಮಾಡೋದಂತ ತಲೆ ತಗ್ಗಿಸ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಕಳ್ತನ ಮಾಡಿರ್ತಾರೆ, ನಿಂತ್ಕೊಳಕ್ಕೆ ಹೋಗಬೇಡಿ. ನೀವೆಷ್ಟು ಈ ಥರ ಮಾಡ್ತೀರೋ ಅವ್ರು ಇನ್ನೂ ಅದೇ ಪದೇ ಇದೇ ಥರ ಮಾಡ್ದಾನೆ ಇರ್ತಾರೆ. ಫೇಕ್ ಆರ್ಡರ್ ಹಾಕೋದು, ಬೈಕ್ ಟ್ಯಾಕ್ಸಿ ಹಿಡಿಯೋದು, ಕೀ ಕಿತ್ಕೊಳೋದು, ಎದುರಿಸೋದು, ಈ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಇದರಿಂದ ಏನಾಗುತ್ತೆ, ತುಂಬ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಭಯ ಬಿದ್ದು ಡ್ಯೂಟಿ ಸ್ಟಾಪ್ ಮಾಡ್ತಾರೆ. ಹಾಗಾಗಿ ಯಾರು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಸದ್ಯದಲ್ಲೇ ರಿಸಲ್ಟ್ ಬರುತ್ತೆ ಹೈಕೋರ್ಟಿಂದ, ಮಾಡಬೇಕೋ ಬೇಡವೋ ಅನ್ನೋದು. ಅಲ್ಲಿ ಗಂಟ ಮಾಡ್ತಾ ಇರಿ, ನೋ ಪ್ರಾಬ್ಲಮ್. ಓಕೆ ಸ್ನೇಹಿತರೆ, ಇದು ಹೇಳ್ಬೇಕಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಇಲ್ಲಿಗಲ್ ಅಂತಾರೆ, ಅವ್ರು ಎಷ್ಟರ ಮಟ್ಟಿಗೆ ಡ್ಯೂಟಿ ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾತಾಡಬೇಕಾಗಿತ್ತು. ಇಷ್ಟೇ ಈ ವಿಡಿಯೋದ ಒಂದು ಸಾರಾಂಶ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.